ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನಿಂದ ನಾನು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಏಕೆಂತಂದರೆ ಮೊನ್ನೆ ಕಾಲ್ನಲ್ಲಿ ಲೈವಲ್ಲಿ ಪಾಪ ಯಾರೋ ಒಬ್ಬರು ನೆಲಮಂಗಲದಿಂದ ಕಾಲ್ ಮಾಡಿದರು. ಅವ್ರ ತಾಯಿ ಯಾವಾಗಲೂ ಎಲ್ಲ ದೇವಸ್ಥಾನ ಎಲ್ಲ ಯಂತ್ರ ಮಂತ್ರ ಎಲ್ಲ ಮಾಡಾಯಿತು, ಅದೇನು ದೇವರ ಭೂತನ ಪ್ರೇತನ ಪಿಶಾಚಿನ ಬೇತಾಳನ ರಾಕ್ಷಸನ ಬ್ರಹ್ಮರಾಕ್ಷಸನ ಗೊತ್ತಿಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂಥೇಳಿ. ಇದೇ ಥರ ಇನ್ನೊಂದು ಕೇಸು ನಾನು ನೋಡಿದ್ದೆ. ನಾನು ಬಿಜಾಪುರಕ್ಕೆ ಹೋಗಿದ್ದಾಗ ಅಲ್ಲೊಬ್ಬರು ಕರ್ಕೊಂಡು ಬಂದೆ. ಒಂದು 18 ವರ್ಷದ ಹುಡುಗಿ, ವಿಚಿತ್ರವಾದ ವರ್ತನೆ. ಬೆಂಗಳೂರು ನಿಮಾನ್ಸ್ಗೆ ಹೋಗಿ ಬಂದಿದ್ದಾರೆ. ಹಲವಾರು ಮನೋರೋಗಿಗಳ ಹತ್ರ ಸೈಕಿಯಾಟ್ರಿಸ್ಟ್ ಹತ್ರೆಲ್ಲ ಕರ್ಕೊಂಡೋಗಿ ತೋರಿಸಿದ್ದಾರೆ. ಆದರೂ ಏನೂ ಪ್ರಯೋಜನ ಆಗಿಲ್ಲ. ಹೈದ್ರಾಬಾದಲ್ಲಿ ಯಾರೊಬ್ಬ ಡಾಕ್ಟರ್ ಹತ್ರ ಹೋದ್ರಂತೆ, ಬಾಂಬೆಗೆ ಕರ್ಕೊಂಡೋಗಿದ್ರಂತೆ. ಹೀಗೆ ಎಲ್ಲೆಲ್ಲಿ ಯಾರ್ಯಾರು ಹೇಳ್ತಾರೋ ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಬಂದಿದ್ದೀನಿ. ಒಳ್ಳೇದಾಗ್ತಿಲ್ಲ, ಹುಷಾರಾಗ್ತಿಲ್ಲ. ಇದು ಕಾಯಿಲೆನ ಅಥವಾ ಏನು ಅಂತ ಒಂದು ಪ್ರಶ್ನೆ. ಇವತ್ತು ಈ ಮಕ್ಕಳು ಇರ್ತಾರಲ್ಲ, ಮಕ್ಕಳ ವಿಷಯದಲ್ಲಿ ಒಂದೊಂದು ಎಪಿಸೋಡ್ ಮಾಡ್ತೀನಿ ನಾನು. ಕೆಲವು ಮಕ್ಕಳು ಆಟ ಆಡ್ಕೊಂಡಿರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಮಲ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಇದ್ದಕ್ಕಿದ್ದಾಗ ಒಂದು ಯಾವುದೋ ಒಂದು ದಿವಸ ಸಡನ್ನಾಗಿ ಅವ್ರಿಗೆ ಪರಿವರ್ತನೆ ಆಗಿಬಿಡ್ತದೆ. ಯಾವ್ಯಾವ ರೀತಿ ಪರಿವರ್ತನೆ ಆಗುತ್ತೆ? ಹಾಗಾದ್ರೆ ಇದಕ್ಕೆ ಕಾಯಿಲೆನಾ ಅಥವಾ ಬೇರೆನಾ? ಕಾಯಿಲೆ ಆದರೆ ಯಾವ ರೀತಿ ಟ್ರೀಟ್ ಮಾಡಬೇಕು? ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಇದು ವಿಜ್ಞಾನಕ್ಕೆ ಮಿಗಿಲಾದ, ವಿಜ್ಞಾನವನ್ನೇ ಮೀರಿಸಂಥದ್ದು. ಮಾನವ ಚಂದ್ರಲೋಕಕ್ಕೆ ಕಾಲಿಟ್ಟು ಬಂದ, ಮಂಗಳ ಗ್ರಹಕ್ಕೆ ಹೋಗಿ ಬಂದ, TV, ಫ್ಯಾನು, ಫ್ರಿಜ್ಜು, ರಾಕೆಟು, ವಿಮಾನ ಏನೆಲ್ಲ ಕಂಡುಹಿಡಿದಾನೆ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಆದರೆ ಇವತ್ತಿನ ನಾನು ಮಾಡೋ ಒಂದು ಎಪಿಸೋಡ್ಸ್ಗೆ ಔಷಧಿನೇ ಕಂಡುಹಿಡ್ದಿಲ್ಲ ನೋಡಿ. ಎಂತೆಂಥದ್ದೆಲ್ಲ ಮಾಡಿದ್ದಾನೆ ಮಾನವ. ಹಾರ್ಟ್ ಚೇಂಜ್ ಮಾಡ್ತಾನೆ, ಕಿಡ್ನಿ ಚೇಂಜ್ ಮಾಡ್ತಾನೆ, ಕಣ್ಣೇ ಚೇಂಜ್ ಮಾಡಿಕೊಡ್ತಾರೆ. ಎಲ್ಲ ಸ್ಪೇರ್ ಪಾರ್ಟ್ಸು ಅಂಗಡಿ ಸಿಗೋ ಥರ ಸಿಗುತ್ತೆ ಮನುಷ್ಯನ ಬಾಡಿದೆಲ್ಲ. ಕಾಲು ಹೋಯ್ತಾ ಕಾಲು ಹಾಕ್ಕೊಡ್ತಾರೆ, ಕೈ ಹೋಯ್ತಾ ಕೈ ಹಾಕ್ಕೊಡ್ತಾರೆ, ಕಣ್ಣು ಹೋಯ್ತಾ ಕಣ್ಣು ಹಾಕ್ಸ್ಕೋಬೋದು, ಕಿಡ್ನಿ ಹೋಯ್ತಾ ಕಿಡ್ನಿ ಸಿಗುತ್ತೆ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಆದರೆ ಕೆಲವೊಂದು ಸಮಸ್ಯೆಗೆ ಇವತ್ತು ವಿಜ್ಞಾನ ಎದುರು ನೋಡ್ತಾ ಇದೆ. ಇದಕ್ಕೇನು ಉತ್ತರ ಕೊಡಬೇಕು, ಇದಕ್ಕೇನು ಪರಿಹಾರ ತಿಳಿಸ್ಬೇಕು ಅಂಥೇಳಿ. ಹಾಗಾದ್ರೆ ಆ ಸಮಸ್ಯೆ ಏನು? ಇವತ್ತಿನ ದಿವಸ ಮಕ್ಕಳಲ್ಲಿ ಕಾಡ್ತಿರೋಂಥ ದೊಡ್ಡ ಸಮಸ್ಯೆ. ನಾನಿವತ್ತು ಮಕ್ಕಳಿಂದ ದೊಡ್ಡವರು, ಯುವಕ ಯುವತಿಯರು, ವಯಸ್ಸಾದವ್ರಿಗೂ ಈ ಒಂದು ಎಪಿಸೋಡ್ಸ್ನ ಮಾಡ್ತಾ ಬರ್ತಾಯಿದ್ದೀನಿ. ಏನು ಸಮಸ್ಯೆ ಮಕ್ಕಳಲ್ಲಿ ಕಾಡ್ತಾ ಇದೆ ಅಂದರೆ, ಕೆಲವು ಮಕ್ಕಳು ಚೆನ್ನಾಗಿ ಆಟ ಆಡ್ತಿರ್ತಾರೆ, ಹಠ ಇಲ್ಲ, ಎಂಥದ್ದು ಇಲ್ಲ. ಯಾವುದೋ ಒಂದು ಸಮಯ ಇದ್ದಕ್ಕಿದ್ದಾಗ ಚೇಂಜ್ ಆಗಿಬಿಡ್ತದೆ. ಯಾವಾಗ ನೋಡಿದ್ರೂ ಕೂತಿದ್ದ ಕಡೆ ಕೂರಲ್ಲ. ಅದು ತೆಗೆದು ಬಿಸಾಕೋದು, ಇಲ್ಲಿ ಹೋಗೋದು ಅದು ಬಿಸಾಕೋದು, ಯಾವಾಗಲೂ ಕಿರಿಕಿರಿ, ಏನಾದ್ರು ಒಂದು ತೊಂದರೆ ಕೊಡ್ತಾನೇ ಇರ್ತದೆ. ಊಟ ಮಾಡಪ್ಪ ಅಂದರೆ ಊಟ ಮಾಡಲ್ಲ, ನೀರು ಕುಡಿಯೋ ಕುಡಿಯಲ್ಲ, ತಿಂಡಿ ತಿನ್ನೋ ತಿನ್ನಲ್ಲ. ಹಸುವೆ ನೀಗೋಗ್ಬಿಟ್ಟಿರ್ತದೆ, ಹಸುವೆ ಕಂಪ್ಲೀಟ್ ಹಿಂಗೋಗ್ಬಿಟ್ಟಿರ್ತದೆ. ಯಾವಾಗಲೂ ಕಿರಿಕಿರಿ, ಮನೆ ಒಳಗೆ ಕಿರಿಕಿರಿ, ಸ್ಕೂಲ್ ಕಳಿಸೋದು ಕಿರಿಕಿರಿ, ಊಟನೇ ಮಾಡಲ್ಲ. ಇದಕ್ಕಿದ್ದಾಗೆ ಗಟ್ಟಿಯಾಗಿ ಅಳ್ತಾರೆ, ಕೂಗಾಡ್ತಾರೆ, ನಗಾಡ್ತಾರೆ. ಇದಕ್ಕಿದ್ದಾಗ ಅಳೋದು, ಇದಕ್ಕಿದ್ದಾಗ ಗಟ್ಟಿಯಾಗಿ ಅಳೋದು, ಆ ಮನೆ ಈ ಮನೆಗೆಲ್ಲ ಕೇಳಿಸ್ಬೇಕು, ಆ ಲೆವೆಲ್ಗೆ ನಗಾಡೋದು. ಕಿರ್ಚಿದ್ರೆ ಏನೋ ಆಯ್ತೇನೋ, ಮನೆ ಒಳಗೆ ದೊಡ್ಡ ಅವಘಡ ಆಯ್ತೇನೋ ಅನ್ಬೇಕು, ಆ ಲೆವೆಲ್ಗೆ ಕಿರ್ಚೋದು. ಕುಣಿಯೋದು ತಕತೆ ಅಂತ ಏನು ಒಂಥರ ಕುಣಿತಾ ಇರ್ತಾರೆ. ಇದೆಲ್ಲ ಸಿಂಪ್ಟಮ್ಸ್ ಹೇಳ್ತಾ ಬರ್ತಾ ಇದ್ದೀನಿ ನಾನು ನಿಮಗೆ. ವಿಚಿತ್ರವಾದ ಧ್ವನಿಲಿ ಮಾತಾಡೋದು. ಏನು ಮಾಡ್ತೀಯಾ? ನಾವು ಕುಡಿಯೋಲ್ಲ, ನಾವು ತಿನ್ನಲ್ಲ, ಹೊಡೆದು ನೋಡು. ಮಾತಿನ ಶೈಲಿನೇ ಧ್ವನಿನೇ ಬೇರೆ ಇತ್ತು. ಆದರೆ ಕೆಲವು ಟೈಮ್ನಲ್ಲಿ ವಿಚಿತ್ರವಾದ ಧ್ವನಿ. ಇದು ವಿಪರೀತ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಾಸ್ತಿ. ಅಮಾವಾಸ್ಯೆ ಹಿಂದೆ ಮುಂದೆ. ಇವತ್ತು ಅಮಾವಾಸ್ಯೆ ಅಂದರೆ ನೆನ್ನೆ ಶುರುವಾಗುತ್ತೆ ಇವೆಲ್ಲ. ಅಮಾವಾಸ್ಯೆ ದಿವಸ ಅಂತೂ ವಿಪರೀತ, ತಡೆಯೋಕ್ಕೆ ಆಗಲ್ಲ. ಹುಣ್ಣಿಮೆ ದಿನ ಸೇಮ್ ಅದೇ ಗೋಳು ರಿಪೀಟು ಹುಣ್ಣಿಮೆ ಆದಮೇಲೆ. ಅಂದರೆ ಅಮಾವಾಸ್ಯೆ ಹಿಂದೆ, ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಆದಮೇಲೆ ಇದೇ ಸ್ಟೋರಿ ಎಪಿಸೋಡ್ ರಿಪೀಟ್ ಆಗುತ್ತೆ. ಹುಣ್ಣಿಮೆ ಹಿಂದೆ, ಹುಣ್ಣಿಮೆ ದಿವಸ, ಹುಣ್ಣಿಮೆ ಆದಮೇಲೆ. ಇದು ನೋಡೋರ ಕಣ್ಣಿಗೆ ಇವ್ರ ಅಪ್ಪ ಅಮ್ಮ ಸರಿಯಾಗಿ ಬೆಳೆಸಿಲ್ವೇನೋ ಅನ್ಬೇಕು. ಎಂಥ ಅಪ್ಪ ಅಮ್ಮದಿರು ಇವರು ಅನ್ಬೇಕು. ಆ ಲೆವೆಲಿಗೆ ವಿಚಿತ್ರ ಮಾತಾಡೋದು.
ಯಾವಾಗಲೂ ಕಿರಿಕಿರಿ, ಊಟ ತಿಂದರೆ ಊಟ ತಿನ್ನಲ್ಲ, ನೀರು ಕುಡಿಯಲ್ಲ, ಕಾಫಿ ಕುಡಿ, ಹಾಲು ಕುಡಿ, ಏನಾರು ಕೊಟ್ಟರು ತಿನ್ನೋದೇ ಎಲ್ಲ ಬಿಸಾಕ್ಬಿಡೋದು, ಇದಕ್ಕಿದ್ದಾಗ ಗಟ್ಟಿಯಾಗಳೋದು, ಇದಕ್ಕಿದ್ದಾಗ ನಗಾಡೋದು, ಇದಕ್ಕಿದ್ದಾಗ ಕಿರ್ಚೋದು, ವಿಚಿತ್ರವಾದಂಥ ಧ್ವನಿ. ಹೆಂಗೆ ಗೊತ್ತಾ, ಬೋರ್ಲಾಕೊಂಡು ಮಲ್ಕೊಂಬಿಡೋದು. ಬೋರ್ಲಾಕ್ ಮಲ್ಕೊಂಬಿಟ್ಟು ಒಂಥರ ಯಾರೋ ಮುದುಕ ಮಾತಾಡ್ತಿದ್ರೇನೋ, ಯಾವುದೋ ಮುದುಕಿ, ಯಾವುದೋ ಒಂದು ವಯಸ್ಸಾದವ್ರ ಥರ ನೋಡ್ರೆ ಏಜ್ ಚಿಕ್ಕದು, ಮಾತೆಲ್ಲ 70-80 ವರ್ಷ ಮುದುಕಿ ಇರ್ತಾರ, ಒಂಥರ ಧ್ವನಿಲಿ ಮಾತಾಡ್ತಾರೆ. ಏನಪ್ಪ ಈ ಏಜ್ ಇಷ್ಟೊಂದು ಮಾತಾಡ್ತಾನಲ್ಲ ಅನ್ಬೇಕು. ಆಲ್ ಬತ್ತಿಗೆ ಸೋಜಿಗ, ಹಠಮಾರಿತನ ನೆಕ್ಸ್ಟ್ ಲಕ್ಷಣ. ಏನು ತುಂಬ ಹಠಮಾರಿ. ತಂದೆ ತಾಯಿಗೆ ಏನೋ ಕಂಡ್ರೆ ತಟ್ಟಂತ ಓಡೋಗ್ಬಿಡ್ತಾರೆ. ಅಪ್ಪ ಮಾತ್ರಕ್ಕೆ ಬಂದರೆ ಇನ್ನು ಬೇರೆ ಹೋಗು ಹೋಗು ಅಂತ ಅವ್ರು ನೋಡಿದ ಕೂಡಲೇ ಓಡ್ಬಿಡೋದು. ಇಲ್ಲ ಅಪ್ಪ ಅಮ್ಮ ಬಂದ ತಕ್ಷಣ ಕಿರ್ಚೋದು, ಯಾರೋ ದೊಡ್ಡವ್ರು ಬಂದರೆ ಕಿರ್ಚೋದು. ಈ ರೀತಿ ಲಕ್ಷಣಗಳು ಇತ್ತೀಚೆಗೆ ಮಕ್ಕಳು ಜಾಸ್ತಿ ಆಗ್ತಾ ಇದೆ. ವಿಪರೀತ. ಯಾವ ಥರ ಇವನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಗೊತ್ತೇ ಆಗಲ್ಲ. ಇದು ಬೇಕು ಅಂತ ಅಳ್ತಾವೋ, ಕಿರ್ಚ್ತಾರೆ, ಕೂಗಾಡ್ತಾರೆ ಅಂದ್ಬಿಟ್ಟು ಕೋಲ್ ತೊಗೊಂಡು ಹೊಡಿಯೋದು ಪಾಪ ತಂದೆ ತಾಯಿ. ಅವ್ರು ಕೋಲ್ ತಗೊಂಡು ಹೊಡಿತಾ ಇದ್ರು ಕೂಡ ಅವ್ರಿಗೇನು ಅನಿಸೋದೇ ಇಲ್ಲ. ಇನ್ನೂ ಮೊಂಡತನ, ಇನ್ನೂ ಹಠ ಜಾಸ್ತಿ ಮಾಡಿಬಿಡ್ತಾರೆ. ಇದೆಲ್ಲ ನೋಡ್ಬಿಟ್ಟು ಯಾಕೆ ಚೆನ್ನಾಗಿದ್ದಲ್ಲಪ್ಪ ನಮ್ಮ ಮಗ. ಇದೆಲ್ಲ ಚಿಕ್ಕ ಮಕ್ಕಳಲ್ಲಿ ಆಗ್ತಿರೋ ಲಕ್ಷಣಗಳಿದು, ದೊಡ್ಡವರಲ್ಲ. ಅದು ಚಿಕ್ಕ ಮಕ್ಕಳು ಕಾಣ್ತಿರೋಂಥ ಲಕ್ಷಣಗಳಿದು. ಸರಿ, ಅಪ್ಪ ಹತ್ರಕ್ಕೆ ಬಂದರೆ ಓಡೋಗೋದು, ಇಲ್ಲ ಕಿಚ್ಕೋದು. ಅಮ್ಮ ಹತ್ರಕ್ಕೆ ಬಂದರೆ ಬಾರಪ್ಪ ಸ್ನಾನ ಮಾಡು, ಬಾರೋ ತಿಂಡಿ ತಿನ್ನು. ಅಪ್ಪ ಅಮ್ಮ ದೊಡ್ಡವ್ರು ಯಾರು ಬಂದರೆ ಪಟ್ಟಂತ ಓಡೋದು, ಕಿಚ್ಕೋದು, ಮನೆ ಬಿಟ್ಟು ಓಡ್ಬಿಡೋದು, ಬಾಗಿಲು ತೊಗೊಂಡು ಓಡ್ಬಿಡೋದು, ಎಲ್ಲೋ ಹೋಗಿದ್ದು ಆಮೇಲೆ ವಾಪಸ್ ಬರೋದು. ಈ ಥರದ್ದು ಗೋಳು ಭಾಳಷ್ಟು ನಡೀತಾ ಇದೆ. ಇಷ್ಟೇ ಅಲ್ಲ, ಇನ್ನೂ ಇದೆ ಕೆಲವು ಲಕ್ಷಣಗಳು. ಇದಲ್ಲದೆ ಇನ್ನು ಸ್ವಲ್ಪ ಅಡ್ವಾನ್ಸ್ ಲಕ್ಷಣ ಸಿಂಪ್ಟಮ್ಸ್ ಇವೆ. ಆ ಸಿಂಪ್ಟಮ್ಸ್ ಏನು, ಯಾತಕ್ಕೆ ಹಿಂಗೆ ಆಡ್ತಾರೆ, ಯಾವ ಸಮಸ್ಯೆಯಿಂದ ಈ ಮಕ್ಕಳು ಈ ರೀತಿ ಬರಳ್ತಾ ಇದ್ದಾರೆ, ಯಾತಕ್ಕೆ ಹಿಂಗೆ ಆಡ್ತಾರೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಯಿತಾ, ಅಥವಾ ಊಟ ತಿಂಡಿ ಹೆಚ್ಚು ಕಮ್ಮಿ ಆಯಿತಾ, ಅಥವಾ ಯಾರು ಊಟದ ಮದ್ದು ಹಾಕಿದಾರಾ, ಏನು ಹಾಕಿದ್ದಾರೆ, ಏನಕ್ಕೋಸ್ಕರ ಮಕ್ಕಳು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥನೇ ಆಗೋದಿಲ್ಲ. ಇನ್ನು ಸ್ವಲ್ಪ ಅಡ್ವಾನ್ಸ್, ಇದನ್ನು ನಾವು ಸರಿಯಾದ ರೀತಿ ಗುಣಪಡಿಸಲಿಲ್ಲ ಅಂತಂದರೆ ವಿಪರೀತಕ್ಕೆ ಹೋಗ್ಬಿಡ್ತವೆ ಮಕ್ಕಳು. ಏನಾದ್ರು ತಂದುಕೊಟ್ರೆ ತಿನ್ನೋಕ್ಕೆ ಅಂದರೆ ತಿನ್ನೋದಿಲ್ಲ, ಮುಟ್ಟೋದಿಲ್ಲ, ಮೂಸು ನೋಡೋದಿಲ್ಲ, ಇಲ್ಲ ತಿನ್ನೋದಿಲ್ಲ, ಇಲ್ಲನೂ ತಿನ್ನೋಕ್ಕೆ ಹೋಗಲ್ಲ. ತಿಂದರೆ ಗಪ 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 ಅಂತ ಚೆನ್ನಾಗಿ ತಿಂದುಬಿಡೋದು. ಅವನು ಏಜ್ಗೆ ಇಷ್ಟೊಂದು ತಿಂತಾನಲ್ಲಪ್ಪ ಇವನು, ಈ ಹುಡುಗಿನ ಇಷ್ಟೊಂದು ತಿಂತಾಳೆ, ಇಷ್ಟು ತಿಂತಿದ್ಲು ಮುಂಚೆ, ಇಷ್ಟು ದಬ್ಬದಲ್ಲಿ ಸ್ಕೂಲಿಗೆ ಕಳಿಸ್ಕೊಟ್ಟು ಇಷ್ಟು ತಿನ್ಕೊಂಬರ್ತಿದ್ಲು, ಇವತ್ತು ಇಷ್ಟೆಲ್ಲ ಗಬ ಗಬ ಗಬಗ ಅಂತ ತಿಂತಾ ಇದ್ದಾರಲ್ಲ ಅಂತ. ತುಂಬ ಒತ್ತಾಯ ಮಾಡೋಕ್ಕೋದ್ರೆ ಜಾಡ್ಸೋದು ಬಿಡೋದು. ಊಟನ ಆಗಲಿ, ನೀರಾಗಲಿ, ಕಾಫಿ ಆಗಲಿ, ಟೀ ಆಗಲಿ ಪಟ್ಟಂತ ಜಾಡ್ಸೋದು ಬಿಡೋದು. ಅಕಸ್ಮಾತ್ ಎಲ್ಲ ಇಟ್ಬಿಟ್ಟು ಹೋಗಿದ್ರೆ ತನಗೆ ತಾನೇ ತಿಂದುಬಿಡೋದು. ತಿಂದು ಅರ್ಧಂಬರ್ಧ ಅಲ್ಲಿ ಬಿಸಾಕೋದು, ಕಾಲಲ್ಲಿ ಉದ್ದು ಬಿಸಾಕೋದು. ಈ ಥರ ತಿನ್ನುವಾಗಲೂ ಹಠ, ತಿನ್ನುವಾಗಲೂ ಗಲೀಜು, ಕುಡಿಯುವಾಗಲೂ ಹಠ, ಏನಾದ್ರು ಕುಡಿಯುವಾಗಲೂ ಕೂಡ ಗಲೀಜು. ಕುಡಿಯುವಾಗ ಮೈ ಮೇಲೆಲ್ಲ ಹಾಕೊಂಡು ಕುಡ್ಕೊಂಡು ಬಿದ್ದೋಗಲು. ಯಾವಾಗಲೂ ನಿಂತೇ ಇರ್ತಾರೆ ಸುಮ್ಮನೆ, ಇಲ್ಲ ಮಲಗಿರ್ತಾರೆ. ಗಂಟು ಕಟ್ಟಲೆ ನಿಂತಿರ್ತಾರೆ ಇವರು, ನಮ್ಮ ಕೈಲಿ ನಿಲ್ಲಕ್ಕಾಗಲ್ಲ. ಗಂಟು ಕಟ್ಟಲೆ ನಿಂತಿರ್ತಾರೆ, ಇಲ್ಲ ಗಂಟು ಕಟ್ಟಲೆ ಮಲಗಿರ್ತಾರೆ. ಇದೊಂದು ಲಕ್ಷಣ. ಅಕಸ್ಮಾತ್ ನಿಂತ್ಕೊಂಡಾಯಿತು, ಮಲ್ಕೊಂಬಿಟ್ಟ. ಇನ್ನೊಂದೇನಿದೆ ಬಾಡಿ ಲ್ಯಾಂಗ್ವೇಜು, ನಿಂತು ಸಾಕಾಯ್ತು ಅಂದ್ರೆ ಮಲಗ್ತಾರೆ. ಮಲಗಿ ಸಾಕಾಯ್ತು ರಾತ್ರಿಯೆಲ್ಲ ವಾಕಿಂಗ್ ಮಾಡೋದು, ರಾತ್ರಿ ಪೂರ್ತಿ ವಾಕಿಂಗ್ ಮಾಡೋದು. ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಈ ಕಡೆಯಿಂದ ಓಡಾಡೋದು, ಆ ಕಡೆಯಿಂದ ಬರೋದು, ಆ ಕಡೆಯಿಂದ ಓಡಾಡೋದು, ಇಲ್ಲ ಹಿಂದೆ ಮುಂದೆ. ಏನಿದು ವಿಚಿತ್ರ, ಯಾಕೆ ಹಿಂಗೆ ಆಗ್ತಿದೆ? ತಂದೆ ತಾಯೆಲ್ಲ ದೊಡ್ಡವರೆಲ್ಲ ಯೋಚನೆ ಮಾಡ್ತಾರೆ, ಏನಾಗಿದೆ ಇದರಲ್ಲಿ. ಎಲ್ಲ ಆಯಿತು, ಸಡನ್ನಾಗಿ ಕೂತ್ಕೊಂಡ್ಬಿಡೋದು, ಎದ್ದು ಬಿಡೋದು, ಬಾಲು ತೆಗೆದು ಬಿಡೋದು, ಪಟ್ಟಂತ ಓಡೋಗೋದು. ಅಯ್ಯೋ ಓಡೈತಲ್ಲ ಮಗು ಅಂತೇಳಿ ಅವ್ರ ಹಿಂದೆ ಓಡೋದು. ರಸ್ತೆಯಲ್ಲಿ ಓಡ್ತಾ ಇರ್ತದೆ, ಎಲ್ಲಿವರೆಗೂ ಓಡ್ತಾರೆ ಇವ್ರೇ. ಸುಮ್ಮನೆ ಅದು ಸ್ಟಾಪ್ ಆಯಿತು ಅಂತ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ಇವರು. ಮುಟ್ಟಕ್ಕೆ ಬಂದರೆ ಪಟ್ಟಂತ ಹೊಡಿಯೋದು, ಕಿರ್ಚೋದು, ಮುಟ್ಟಕ್ಕೆ ಬಂದ ತಕ್ಷಣವೇ ದಡ 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 ಅಂತ ಹೋಗೋದು. ಆಮೇಲೆ ಇದಕ್ಕಿದ್ದಾಗ ಆಗಾಗ ಉಣ್ಮೆ ಅಮಾವಾಸ್ಯೆಲ್ಲ ಶರೀರೆಲ್ಲ ಒಂದು ಅಷ್ಟದ ಕಾಮಲೆ ರೋಗ ಥರ ಅಷ್ಟದ ಬಣ್ಣ, ಹಳದಿ ಬಣ್ಣದಲ್ಲಿ ಬರ್ತದೆ. ರೆಡ್ ಕಲರ್ ಅಂದರೆ ಭಾಳ ಆಕರ್ಷಣೆ. ರೆಡ್ ಕಲರ್ ಗೋಡೆನ ಮುಟ್ಟಿ ಒರೆಸುತ್ತೆ. ರೆಡ್ ಕಲರ್ ಬಟ್ಟೆನ ಹಿಂಗೆಲ್ಲ ಹಾಕೊಂಡು ಯಾವಾಗಲೂ ಹಿಂಗೆ ಮಾಡ್ತಾ ಇರೋದು. ಉಪ್ಪು ಇಷ್ಟ ಇಲ್ಲ, ಖಾರ ಇಷ್ಟ ಇಲ್ಲ, ಸಿಹಿ ಇಷ್ಟ. ನೋಡಿ ಇದೊಂದು ಲಕ್ಷಣ. ಅಲ್ಲೇನೋ ತಂದಿಟ್ಟಿದ್ರೆ
ಸ್ವೀಟ್ ತಂದು ಮಾತ್ರ ತಿನ್ನುತ್ತೆ, ಬಾಕಿ ತಿನ್ನಲ್ಲ. ನೀರು ಕಂಡ್ರೆ ಸಾಕು ಇದಕ್ಕಿದ್ದಾಗೆ ಹೆದರ್ಕೊಂಬಿಡುತ್ತೆ. ಎಲ್ಲೇ ಅಲ್ಲಿ ರಿಸರ್ಚ್ ಮಾಡ್ಕೊಂಬಿಡೋದು, ಎಲ್ಲಿಂದಲ್ಲೇ ಗಲೀಜು ಮಾಡ್ಕೊಂಬಿಡೋದು. ಎಲ್ಲಿ ಗಲೀಜಿದೆಯೋ ಅಲ್ಲಿ ಜಾಸ್ತಿ. ಸೋಫಾ ಮೇಲೆ ಕೂತ್ಕೊಳ್ಳಲ್ಲ, ಮಂಚದ ಮೇಲೆ ಕೂರಲ್ಲ, ಹಾಸಿಗೆ ಮೇಲೆ ಕೂಡಲ್ಲ. ಎಲ್ಲಿ ಗಲೀಜಿರುತ್ತೋ ಅಲ್ಲೋಗಿ ಯಾವಾಗಲೂ ವಾಸ ಮಾಡುತ್ತೆ. ಇದಿಷ್ಟು ಸಿಂಪ್ಟಮ್ಸು ಯಾರಿಗಾದರೂ ಮನೇಲಿರೋ ಮಕ್ಕಳಿಗಿತ್ತು ಅಂತಂದರೆ ಇದು ಪಿಶಾಚಿ ಬಾಧೆ ಅಂತಾರೆ. ಇತ್ತೀಚೆಗೆ ಇದು ಮಕ್ಕಳು ಜಾಸ್ತಿ ಕಾಡ್ತಾ ಇದೆ. ನನ್ನ ಹತ್ರ ಸುಮಾರು ಒಂದು 25 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಈ 25 ವರ್ಷದಲ್ಲಿ ಸುಮಾರು ನಾನೊಂದು ಕಮ್ಮಿ ಇಲ್ಲ ಒಂದು 2-2.5 ಸಾವಿರ ಮಕ್ಕಳು ನೋಡಿದ್ದೀನಿ. ಈ ಬಿಹೇವಿಯರ್ ಇದೆ. ಆ ಬಿಹೇವಿಯರ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಯಾವುದೋ ಒಂದು ಪಿಶಾಚಿ ಬಾಧೆಯಿಂದ ನರಳುತ್ತಾ ಇದೆ. ಹೇಗಿದು? ನನಗೆ ಇಷ್ಟೊತ್ತು ಹೇಳಿದೆಲ್ಲ ಲಕ್ಷಣಗಳ ಹೇಳಿದೆ, ಸಿಂಪ್ಟಮ್ಸ್. ಹಾಗೆ ಇದಕ್ಕೆ ಯಾವ ಕಾಯಿಲೆ ಅಂದರೆ, ಇದು ಕಾಯಿಲೆ ಎಲ್ಲ. ಕೈ, ಕಾಲು, ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಚೆನ್ನಾಗಿದೆ. ಶರೀರ ಒಳಗೆ ಯಾವ ಇದು ಕಾಯಿಲೆ ಇಲ್ಲ. ಎಲ್ಲ ಡಾಕ್ಟ್ರಿಗೂ ತೋರಿಸಿದಾಯಿತು, MRI ರಿಪೋರ್ಟು ನಾರ್ಮಲ್ ಇದೆ, CT ಸ್ಕ್ಯಾನ್, ಬ್ರೈನ್ ತೊಂದರೆ ಇದೆ ಅಂದ್ಬಿಟ್ಟು ಅವರೆಲ್ಲ ಟೆಸ್ಟು ಮಾಡಿದ್ದಾರೆ. ಯಾವುದೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಮಕ್ಕಳಲ್ಲಿ ಏನು ದೋಷ ಇಲ್ಲ. ಆದರೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ, ಹುಣ್ಣಿಮೆ ಹಿಂದೆ, ಹುಣ್ಣಿಮೆ ಆದಮೇಲೆ, ಅಮಾವಾಸ್ಯೆ ಹಿಂದೆ, ಅಮಾವಾಸ್ಯೆ ಆದಮೇಲೆ ಭಾಳಷ್ಟು ಗೋಳಿ ಇದನ್ನು ಅನುಭವಿಸ್ತಾರೆ. ಅದು ಒಂದೇ ಅಲ್ಲ, ಬೇರೆ ದಿನಗಳಲ್ಲಿ ಕೂಡ ಈ ಸಿಂಪ್ಟಮ್ಸ್ ಇರ್ತದೆ. ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ನಿರಾಸಕ್ತಿ. ಇದು ನೋಡಿ ನೋಡಿ ಮಕ್ಕಳು ಈತಲ್ಲ ಆಯ್ತಲ್ಲ ಅಂತ ತಂದೆ ತಾಯಿಗಳು ಕೊರಗಿ ತಂದೆ ತಾಯಿಗಳು ಡಯಾಬಿಟೀಸ್, BP, ಅವ್ರು ಹಿಡಿಯೋಕ್ಕೆ ಆಗಲ್ಲ, ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಹಠತನ, ಕಿರಿಕಿರಿ, ಯಾವಾಗಲೂ ಕಿರಿಕಿರಿ, ಹಠ, ಈ ಥರದ್ದೆಲ್ಲ ಮಕ್ಕಳಲ್ಲಿ ಇತ್ತೀಚೆಗೆ ಕಾಡ್ತಾ ಇದೆ. ಇದು ಇತ್ತೀಚಿನಲ್ಲ, ಇದು ಯಾವ ಕಾಲದಲ್ಲೂ ಇದೆ. ಆದರೆ ಇದಕ್ಕೆ ಯಾವ ಕಾಯಿಲೆ ಅಂತ ಹೇಳಿಲ್ಲ. ಇದಕ್ಕೆ ಡಾಕ್ಟ್ರ್ ಭಾಷೆಯಲ್ಲಿ ಬೈಪೋಲಾರ್ ಡಿಸಾರ್ಡರ್ ಅಂತ ಕರೀತಾರೆ. ಬೈಪೋಲಾರ್ ಡಿಸಾರ್ಡರ್ ಅಂದರೆ ಒಂದು ಸಲ ಚೆನ್ನಾಗಿರ್ತಾರೆ, ಒಂದು ಸಲ ಚೆನ್ನಾಗಿರೋದಿಲ್ಲ. ಪರ್ಸನಾಲಿಟಿ ಡಿಸಾರ್ಡರ್ ಅಂತೆ. ಏನು ಹಾಳೋದು, ಕಿರ್ಚೋದು, ಡ್ಯಾನ್ಸ್ ಮಾಡೋದು, ಬಿದ್ದೊದ್ದಾಡೋದು, ಪಟ ಅಂತ ಬಿದ್ದೊದ್ದಾಡೋದು, ಬೋರ್ಲಾಕ್ ಮಲ್ಕೊಂಬಿಟ್ಟು ಯಾವಾಗಲೂ ಒಂಥರ ವಿಚಿತ್ರವಾದ ಧ್ವನಿಲಿ ಮಾತಾಡೋದು. ಏನು ಮಾಡ್ತೀಯ ನೀನು? ನಾನು ಕುಡಿಯಲ್ಲ, ನಾನು ತಿನ್ನಲ್ಲ, ಅದೇನು ಮಾಡ್ತೀಯ ನೋಡು, ನಾನು ಬರೋಲ್ಲ, ನಂಗೆ ಬೇಡ, ನಂಗೆ ಕೊಡು, ನಂಗೆ ಬೇಕೇ ಬೇಕು, ಈ ಥರ ನಾರ್ಮಲ್ ವಾಯ್ಸ್ ಇಲ್ಲ ಇದು. ಈ ವಾಯ್ಸ್ ಕೇಳಿದಾಗ ಅವ್ರಿಗೇನೋ ಒಂಥರ ಅನಿಸ್ಬಿಡ್ತದೆ. ಅದಕ್ಕೆ ಪರ್ಸನಾಲಿಟಿ ಡಿಸಾರ್ಡರು, ಮೂಡ್ ಡಿಸಾರ್ಡರು, ಈಟಿಂಗ್ ಡಿಸಾರ್ಡರು. ತಿನ್ನೋವಾಗ ತಗೊಂಡೋಗಿ ಕೊಟ್ಟರೆ ತಿನ್ನಲ್ಲ, ಒತ್ತಾಯ ಮಾಡಿದ್ರೆ ಚೆಲ್ಬಿಡುತ್ತೆ, ಜಾಡ್ಸೋದು ಬಿಡುತ್ತೆ. ಅಕಸ್ಮಾತ್ ಇಟ್ಬಿಟ್ಟು ನೀವು ತಿಂದು ಬಿಟ್ಟರೆ ಬಿಡು ಅಂತೇಳಿ ಹೊರ್ಗೆ ಹೋಗಿ ಬರೋಷ್ಟರೊಳಗೆ ಗಪ ಅಂತ ತಿನ್ನೋದು. ವಿಚಿತ್ರ, ಬಟ್ಟೆ ಮೇಲೆಲ್ಲ ಸುದ್ದಿರುತ್ತೆ, ಮುಖಕ್ಕೆಲ್ಲ ಅನ್ನ ಸಾಂಬಾರು ಅಂಟ್ಕೊಂಡಿರುತ್ತೆ. ತಿನ್ನೋ ರೀತಿಯಲ್ಲೂ ಆ ಸಂಸ್ಕಾರ, ತಿನ್ನೋ ಈಟಿಂಗ್ ಡಿಸಾರ್ಡರ್ ಅಂತ. ಇದಕ್ಕೆ ಮನೋವೈದ್ಯರು ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳಾದರೆ 5-10 mg ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ್ಯಕ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ ಇದಕ್ಕೆ. ಆ್ಯಕ್ಸೈಟಿ, ಏನೋ ಇದೆ ಪಾಪ, ಏನೋ ಮನಸ್ಸಲ್ಲಿ ತುಂಬ ಚಿಂತೆ ಇರಬೇಕು, ಅದನ್ನು ವ್ಯಕ್ತಪಡಿಸೋಕ್ಕೆ ಈ ರೀತಿ ಆಗ್ತಿದೆ ಅಂಥೇಳಿ ಅವರೇನೋ ಒಂದು ಆ್ಯಕ್ಸೈಟಿ ಡಿಸಾರ್ಡರ್ಗೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಸು, ಮೂಡ್ ಡಿಸಾರ್ಡರ್ಗೆ, ಕಾಮಾಗಿರೋಕ್ಕೆ, ಹಾರ್ಮೋನ್ಸ್ಗೆ ಕೆಲವು ಟ್ಯಾಬ್ಲೆಟ್ಸ್ ಮುಖಾಂತರ ಔಷಧಿ ಕೊಟ್ಬಿಡ್ತಾರೆ. ಔಷಧಿ ಕೊಡಿದ ತಕ್ಷಣ, ಔಷಧಿ ಮಾತ್ರೆ ತೊಗೊಂಡ ತಕ್ಷಣ, ಅಯ್ಯೋ ಆ ಮಾತ್ರೆ ಕೊಡೋಕ್ಕೂ ಔಷಧಿ ಕುಡ್ಸೋಕ್ಕೂ ಭಾಳ ರಂಪ. ಕೈಕಾಲು ಹಿಡ್ಕೊಂಡು ಬಾಯಿ ಓಪನ್ ಮಾಡಿಸಿ ಹಾಕಬೇಕು. ಆ ಲೆವೆಲಿಗೆ ಕಿರ್ಚಾಟ, ಕೂಗಾಟ, ಮಕ್ಕಳು ತಡೀತಿಲ್ಲ. ಮಾತ್ರೆ ಹಾಕ್ಬಿಟ್ರೆ ಒಂದು ಕಡೆ ಮಲಗಿರ್ತಾರೆ. ಆ ಮಲಗಿದ್ದಾಗ ಮನೇಲಿ ತಂದೆ ತಾಯಿ ಕೆಲಸ ಮಾಡ್ಕೋಬೇಕು. ನೋಡಿ, ಇದೊಂಥರ. ಇದಕ್ಕೆಲ್ಲ ನನ್ನ ಅನುಭವದ ಆಧಾರದ ಮೇಲೆ ಪಿಶಾಚಿ ಬಾಧೆ, ಇದೊಂದು ಪೀಡೆ. ಆ ಮಗು ಇಷ್ಟೊತ್ತು ಹೇಳಿದಲ್ಲ, ಸುಮಾರು 15-20 ಸಿಂಪ್ಟಮ್ಸ್ ಹೇಳಿದ್ನಲ್ಲ, ಈ ಪೀಡೆಗಳು ಯಾವುದೋ ಒಂದು ಅತೃಪ್ತ ಆತ್ಮದ ಸೋಂಕು ಆ ಮಗು ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಿದೆ. ಈಗ ನಾನು ಒಂದು ಫ್ಯಾನ್ ಕೆಳಗೆ ಕೂತ್ಕೊಂಡಾಗ ನನ್ನ ಶರೀರಕ್ಕೆ ತಣ್ಣಗಿರೋ ಗಾಳಿ ಫ್ಯಾನ್ ಮುಖಾಂತರ ಬಂದು ನನ್ನ ಚರ್ಮ, ನನ್ನ ಶರೀರವನ್ನು ತಣ್ಣಗೆ ಮಾಡುತ್ತೆ. ಅದೇ ಒಂದು AC ರೂಮಲ್ಲಿ ನಾನು ಕೂತಾಗ, ನಾನು AC ಆಗಿಲ್ಲ, AC ರೂಮಲ್ಲಿ ನಾನು ಕೂತಿದ್ದೀನಿ, ಆಗ ನನ್ನ ಶರೀರ ಪೂರ್ತಿ ತಣ್ಣಗಾಗತ್ತೆ. ನಾನು ನೀರಲ್ಲ, ನೀರೊಳಗೆ ಹೋದಾಗ ನನ್ನ ಬಾಡಿ ತಣ್ಣಗಾಗತ್ತೆ. ನಾನು ಬಿಸಿ ನೀರಲ್ಲಿಲ್ಲ, ಬಿಸಿನೀರೊಳಗೆ ಕೂತಿಲ್ಲ, ನನ್ನ ಮೈ ಮೇಲೆ ಬಿಸಿ ನೀರು ಬಿದ್ದಾಗ ನನಗೆ ಬಿಸಿ ಆಗುತ್ತೆ. ಹಾಗೆ ಒಂದು ಅತೃಪ್ತ ಆತ್ಮ, ಯಾವುದೋ ಒಂದು ಆತ್ಮ, ಅದು ನಮ್ಮನ್ನು ಹೊರಗಡೆಯಿಂದ ಈ ರೀತಿ ಪೀಡಿಸುತ್ತೆ. ಯಾವ ಆತ್ಮ ಇನ್ನೂ ರೀಬರ್ತ್ ಆಗಿಲ್ವೋ, ಯಾವ ಆತ್ಮ ಸಾಯಕ್ಕೆ ಮುಂಚೆ ತೃಪ್ತಿ ಪಟ್ಟಿಲ್ಲ, ತೃಪ್ತಿ ಪಡೆದೇ ಸತ್ತೋಗಿರ್ತದೋ ಅಂಥ ಆತ್ಮ ಈ ಥರ ಹೊರಗಡೆ ನಿಂತ್ಕೊಂಡು
ಮಕ್ಕಳ ಮೇಲೆ ಈ ರೀತಿ ಪೀಡಿಸುತ್ತೆ. ಅವರ ಭಾವನೆಗಳು ಮಗುವಿನ ಭಾವನೆಯನ್ನು ಕನೆಕ್ಟ್ ಆಗುತ್ತೆ. ಆಗ ಉದಾಹರಣೆಗೆ ಈಗ ನನಗೆ ತುಂಬ ಶೆಕೆ, ಇವಾಗ ಒಂದು ಬಾಟ್ಲ್ ಯಾವುದೋ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂದಾಗ ತಣ್ಣಗಾಗತ್ತೆ. ಹಾಗೆ ನನ್ನ ಭಾವನೆಗಳಿಗೆ, ಎಮೋಷನ್ಗಳಿಗೆ ಯಾವುದೋ ಒಂದು ಇನ್ನೊಂದು ಅಡಿಷನಲ್ ಎನರ್ಜಿ ಒಳಗೋದಾಗ ನನಗೆ ಹೆಂಗೆ ಕೂಲ್ ಡ್ರಿಂಕ್ಸ್ ಕುಡಿದಾಗ ಹೆಂಗೆ ತಣ್ಣಗಾಗುತ್ತೋ ಹಾಗೆ ಉದ್ವೇಗ, ಖಿನ್ನತೆ, ಡಿಪ್ರೆಷನ್ಸ್ ಎಲ್ಲ ಶುರು ಮಾಡಿಬಿಡುತ್ತೆ. ಆದ್ದರಿಂದ ಇದಕ್ಕೆ ಪಿಶಾಚಿ ಬಾಧೆ. ಯಾರೋ ಒಬ್ಬರು ನೇಣಾಕೊಂಡು ಸತ್ತೋಗಿರ್ತಾರೆ. ಆ ಆತ್ಮ ಸಾಯೋಕ್ಕೆ ಮುಂಚೆ ಅದಕ್ಕೆ ಏನೋ ಕಷ್ಟಗಳಿರ್ತದೆ. ಯಾವನೊಬ್ಬ ಆಕ್ಸಿಡೆಂಟಾಗಿ ಸತ್ತೋಗಿರ್ತಾನೆ, ಯಾವನೊಬ್ಬ ಕೊಲೆ ಮಾಡಿಬಿಟ್ಟಿರ್ತಾನೆ. ಆ ಕೊಲೆ ಆದಂಥ ವ್ಯಕ್ತಿಗೆ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿರ್ತದೆ. ಯಾರೋ ಒಂದು ಹೆಂಗಸೋ ಗಂಡಸೋ ಸಿಮೆಣ್ಣೆ ಹಾಕೊಂಡು ಸುಟ್ಟೋಗ್ಬಿಟ್ಟಿರ್ತಾರೆ. ಸುಡೋಕ್ಕೆ ಕಾರಣ ಒಂದಿರುತ್ತದೆ, ಅವ್ರ ಭಾವನೆಗಳು ಬೇರೆ ಇರ್ತದೆ. ಹಾಗೆ ಯಾವುದೋ ಒಂದು ಆತ್ಮ, ಒಂದು ಮನುಷ್ಯ, ಒಂದು ಸೋಲು, ಒಂದು ಸತ್ತಾಗ ಅದರದೇ ಆದಂಥ ಭಾವನೆಗಳು, ಆಸೆಗಳು, ಸಾಯಕ್ಕೊಂದು ನೆಪ ಇರ್ತದೆ. ನೇಣು ಹಾಕ್ಕೊಂಡು ಸಾಯ್ಬೋದು, ವಿಷ ಕುಡಿದು ಸತ್ತೋಗ್ಬೋದು, ಬೆಂಕಿ ಹಾಕ್ಕೊಂಡು ಸತ್ತೋಗ್ಬೋದು, ನೀರಿಗೆ ಬಿದ್ದು ಸತ್ತೋಗ್ಬೋದು, ಯಾರೋ ಬಂದು ಕೊಲೆ ಮಾಡಿರ್ಬೋದು. ಸಾಯಕ್ಕೊಂದು ನೆಪ. ಆ ನೆಪ ಮತ್ತು ಸಾಯೋ ಸ್ಥಿತಿಲಿದ್ದಂಥ ಭಾವನೆಗಳೆಲ್ಲ ಒಂದು ಈ ಫ್ಯಾನು, ಎ ಸಿ ಹೆಂಗೆ ವರ್ಕ್ ಆಗುತ್ತೋ ಹಾಗೆ ವರ್ಕ್ ಆಗುತ್ತೆ ಒಂದು ಆತ್ಮದ ಮೇಲೆ. ಆ ಎನರ್ಜಿ ಆತ್ಮನ ಅಟ್ಯಾಕ್ ಮಾಡಿದಾಗ ಹೊರಗಡೆನಿಂದ ಒಳಗಿರಲ್ಲ. ಅದು ನಾವು ಹೇಗೆ ಟಿ ವಿ ರಿಮೋಟ್ನ ನಾವು ಹೇಗೆ ಚಾನಲ್ ಚೇಂಜ್ ಮಾಡ್ತೀವೋ, ಟಿ ವಿ ಎಲ್ಲಿದೆ, ರಿಮೋಟ್ ನನ್ನ ಕೇಳಿದೆ, ಹಾಗೆ ನಾನೆಲ್ಲಿದ್ದೀನಿ, ಪಿಶಾಚಿ ಅಲ್ಲಿದೆ, ಅದು ನನ್ನ ಕಂಟ್ರೋಲ್ ಮಾಡ್ತಾ ಇದೆ. ಆ ಸಿಂಪ್ಟಮ್ಸು ಈ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕೆ ಪಿಶಾಚಿ ಬಾಧೆ ಅಂತ ಕರೀತಾರೆ. ಇದು ಇವತ್ತೀಚೆಗೆ ತುಂಬ ಜಾಸ್ತಿ ಆಗ್ತಿದೆ. ಇದಕ್ಕೆ ಪರಿಹಾರ ಹಲವಾರು ಇದೆ. ಮಕ್ಕಳಲ್ವಾ, ಮಕ್ಕಳಿಗೆ ತುಂಬ ಕಂಟ್ರೋಲ್ ಮಾಡೋದು ಕಷ್ಟ. ದೊಡ್ಡವರಾದರೆ ಏನೋ ಒಂದು ಮಾಡ್ಬೋದು. ಇದು ಬಾಲಕ ಬಾಲಕಿಯರು ಕಂಡಂಥ ಸಿಂಪ್ಟಮ್ಸ್. ಇದು ಪಿಶಾಚಿ ಬಾಧೆ ಬಾಲ ಅಥವಾ ಬಾಲಕ ಬಾಲಕಿಯರಲ್ಲಿ. ಇದಕ್ಕೆ ಬೇರೆ ಬೇರೆ ತಾಂತ್ರಿಕ ಪ್ರಯೋಗಗಳಿವೆ. ಅಥರ್ವಣ ವೇದದಲ್ಲಿ ಕಾಳಿ ಮಂತ್ರಗಳಿಂದ, ಅದರಲ್ಲೂ ಸ್ಮಶಾನ ಕಾಳಿ ಮತ್ತು ಜ್ವಾಲಾ ನರಸಿಂಹ, ಇವುಗಳ ಕೆಲವು ಮಂತ್ರತಂತ್ರಗಳಿಂದ ಇದನ್ನು ಸರಿಪಡಿಸ್ಬೋದು. ಯಾಕೆಂದರೆ ಇದು ವಿಜ್ಞಾನಕ್ಕೆ ಮೀರಿದಿದ್ದು. ಯಾವ ಎಕ್ಸ್ರೇ ಆಗಲಿ, ಇ ಸಿ ಜಿಲೇ ಆಗಲಿ, ಬ್ಲಡ್ ರಿಪೋರ್ಟಲ್ಲೇ ಆಗಲಿ, MRI ಸ್ಕ್ಯಾನು, CT ಸ್ಕ್ಯಾನ್ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ರಿಪೋರ್ಟು ನಾರ್ಮಲ್ಲೇ ಇದೆ. ಆದರೆ ಹುಣ್ಣಿಮೆ ಅಮಾವಾಸ್ಯೆ ಹಿಂದೆ ಮುಂದೆ ಇವೆಲ್ಲ ಬಿಹೇವಿಯರ್ ಇರುತ್ತೆ. ಕೆಲವು ಮನೆಯಲ್ಲಿ ದಿನಪೂರ್ತಿ ಇರ್ತದೆ ಬಿಹೇವಿಯರ್ ಮಕ್ಕಳಲ್ಲಿ. ಅವ್ರಿಗಂತೂ ಸಾಕಾಗಿಬಿಟ್ಟಿರ್ತದೆ. ಇದಕ್ಕೆ ಮೊದಲನೇ ಪರಿಹಾರ ಮಕ್ಕಳಲ್ಲಿ ಲೆವೆಲಿಗೆ ಹೇಳೋದಾದರೆ, ಇವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರೆ ಬರೋದಿಲ್ಲ. ದೇವಸ್ಥಾನ ಹತ್ರ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನ ಇಳಿದ ತಕ್ಷಣ ಚಕ್ಕಂತ ಓಡ್ಬಿಡ್ತವೆ. ವೈಬ್ರೇಷನ್, ಆ ದೇವಸ್ಥಾನದ ಪಾಸಿಟಿವ್ ಎನರ್ಜಿ ಇವು ತಡ್ಕೊಳ್ಳಲ್ಲ, ಓಡಿಬಿಡ್ತಾರೆ. ಓಡಿ ಕರ್ಕೊಂಡು ಬರ್ಬೇಕು ನಾವು. ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆಂಜನೇಯನ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಈ ಎರಡು ದೇವಸ್ಥಾನಕ್ಕೆ ಈ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಬರೋದು ಕಷ್ಟ, ಹೆಂಗಾರು ಮಾಡಿ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಪಿಶಾಚಿಗಳು ಅಲ್ಲಿಗೆ ಹೋಗಿ ಬಿಡೋದಿಲ್ಲ ಆ ಒಂದು ಎನರ್ಜಿ ಲೆವೆಲ್ಗೆ. ನಮ್ಮ ಬಾಡಿ ವೈಬ್ರೇಷನ್ನೇ ಬೇರೆ ಇದೆ, ಪಿಚಾಚಿ ಲೆವೆಲು. ಯಾಕಂದರೆ ಇದು ಮಕ್ಕಳು ವೈಬ್ರೇಷನ್ ಕಮ್ಮಿ, ಆದರೆ ಅದು ಪಿಚಾಚಿದು ವೈಬ್ರೇಷನ್ ಸ್ಟ್ರಾಂಗ್, ಡಾಮಿನೆಂಟ್ ಆಗಿರ್ತದೆ. ಅದ್ರದ್ದು ಎನರ್ಜಿ ಡಾಮಿನೆಂಟ್ ಆಗಿಬಿಟ್ಟಿರ್ತದೆ, ಒಳಗೆ ಬರೋಕ್ಕೆ ಬಿಡಲ್ಲ. ಆದರೂ ಹೆಂಗಾರು ಮಾಡಿ ನಾವು ಕರ್ಕೊಂಡು ಹೋಗ್ಬೇಕು. ಒಂದೇ ಪರಿಹಾರ, ಆಗಾಗ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಇವೆರಡೂ ನಮ್ಮಲ್ಲಿ ಇಲ್ಲ, ನಮ್ಮ ಏರಿಯಾದಲ್ಲಿ ಇಲ್ಲ ಅಂದಾಗ ಶಕ್ತಿ ದೇವತೆಗಳ ಜಾಗ ಕರ್ಕೊಂಡು ಹೋಗ್ಬೇಕು. ಏನು, ದುರ್ಗಿ, ಕಾಳಿ, ಕಬ್ಬಾಳಮ್ಮ, ಆ ಥರ ಜಾಗಕ್ಕೆ ಮಕ್ಕಳನ್ನ ಕರ್ಕೊಂಡೋಗಿ ಒಂದು 10 ನಿಮಿಷ ಅಲ್ಲಿ ಕೂರಿಸ್ಕೋಬೇಕು. ಆ ದೇವಿ ಸನ್ನಿಧಾನದಲ್ಲಿ, ನೀವು ಹೋಗಿರೋ ದೇವಸ್ಥಾನ ಸನ್ನಿಧಾನದಲ್ಲಿ ಆ ದೇವರಿಗೆ ಅಭಿಷೇಕ ಮಾಡಿರ್ತಾರೆ ನೋಡಿ, ಆ ಅಭಿಷೇಕದ ನೀರನ್ನು ಕಲೆಕ್ಟ್ ಮಾಡ್ಕೋಬೇಕು. ಫಸ್ಟೇ ಹೇಳಬೇಕು, ನಾವು ಬರ್ತಾ ಇದ್ದೀವಿ, ಅಭಿಷೇಕ ಮಾಡಿ ಆ ನೀರನ್ನು ಕಲೆಕ್ಟ್ ಮಾಡಿ ಇಟ್ಟಿರಿ ಅಂತೇಳಿ. ಆ ಅಭಿಷೇಕ ಸ್ಥಾನದಲ್ಲಿ ನನಗೆ ಹೇಗೆ ಫ್ಯಾನ್ ಹಾಕ್ದಾಗ ತಣ್ಣಗಾಗುತ್ತೋ, ಎ ಸಿ ರೂಮ್ ಕೂತಾಗ ಹೇಗೆ ತಣ್ಣಗಾಗುತ್ತೋ, ಹಾಗೆ ದೈವತಾ ವಿಗ್ರಹದ ಮೇಲೆ ಮಂತ್ರ ಸಮೇತ ಮಂತ್ರ ಉಚ್ಚಾರಣೆ ಹೇಳಿ ಅಭಿಷೇಕ ಮಾಡಿದಂಥ ಜಲದಲ್ಲಿ ಆ H2O, ಆ ವಾಟರ್ ಮಾಲಿಕ್ಯೂಲ್ಸಲ್ಲಿ ಸ್ಪೆಷಲ್ ಎನರ್ಜಿ ಇರ್ತದೆ. ಮಂತ್ರಶಕ್ತಿಯಿಂದ ಆ ದೇವತಾ ಶರೀರದಿಂದ ಬಂದಂಥ ನೀರಿನಿಂದ. ವಾಟರ್ ಮಾಲಿಕ್ಯೂಲ್ಸ್ ಏನು, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನು. ಆ ಹೈಡ್ರೋಜನ್ ಆಕ್ಸಿಜನ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಆ ನೀರನ್ನು ತೆಗೆದು ಮಗುವಿಗೆ ಸ್ನಾನ ಮಾಡಿಸೋದ್ರಿಂದ ಒಂದು ಬಾಧೆ ನಿವಾರಣೆ ಆಗುತ್ತೆ. ಇಲ್ಲ, ಕೆಲವು ಪ್ರಯೋಗಗಳಿವೆ ಹುಣ್ಣಿಮೆ ಅಮಾವಾಸ್ಯೆ ಮಾಡೋವಂಥದ್ದು. ಅದು ಮನೇಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಅವ್ರು ಯಾರನ್ನೇ ಆದರೂ ಮನೆಗೆ ಯಾರಾದ್ರು ಒಂದು ಪೂಜೆ ಮಾಡೋಕ್ಕೆ ಬಂದರೆ ಕುರ್ಚೋದು, ಕೂಗೋದು, ಅಳೋದು, ಬಿದ್ದು ಒದ್ದಾಡೋದು, ಬೋರ್ಲ್ ಹಾಕ್ಕೊಂಡು ಒದ್ದಾಡೋದು, ನೆಲ ತಟ್ಟೋದು, ತಲೆ ಕೆರ್ಕೊಳ್ಳೋದು,
ಬಟ್ಟೆ ಎಲ್ಲ ಹರ್ಕೊಂಡ್ಬಿಡ್ತಾರೆ. ಆ ಲೆವೆಲ್ಗೆ ಇರ್ತದೆ. ಆ ದೃಶ್ಯಕ್ಕಿಂತ ಹೊರಗಡೆ ಮಾಡೋದು ಅಂತ ಒಳ್ಳೆಯದು. ಅದಕ್ಕೆ ಆಜುಬಾಜು ಮನೆಯವರು ಪಕ್ಕದ ಮನೆಯವರು ತುಂಬ ಎದುಕೋತಾರೆ, ಈ ಥರ ಮಕ್ಳು ಯಾಕೆ ಇಟ್ಕೊಂಡಿದ್ದೀವಿ, ನಮ್ಮ ಮಕ್ಕಳು ತೊಂದರೆ ಆಗತ್ತೆ ಅಂತೇಳಿ. ಇದೆಲ್ಲ ಪರಿಹಾರ ಮಾಡ್ಕೋಬೇಕು ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಲಕ್ಷ್ಮೀ ನರಸಿಂಹ, ಅದ್ಯಾವುದೂ ಇಲ್ಲ ಅಂದರೆ ಶಕ್ತಿಪೀಠ ಯಾವುದಾದ್ರು ದೇವಿ, ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ, ಇಂಥ ಯಾವುದಾದ್ರು ಆಯಾ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ದೇವಿ ಸಾನ್ನಿಧ್ಯಕ್ಕೆ ಹೋಗಿ ಅಭಿಷೇಕ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಇದೊಂದು ಪರಿಹಾರ ಆಗತ್ತೆ ಅಂತ. ಮನೆ ಒಳಗೆ ಅಗ್ನಿಹೋತ್ರಿ ಮಾಡ್ತಾ ಇರಬೇಕು. ಅಗ್ನಿಹೋತ್ರಿ ಹವಾ, ಆ ಧೂಮ, ಆ ವೈಬ್ರೇಷನ್, ಆ ಹೋಮ ಮಾಡಿದ್ದು ಅದರಿಂದ ಎನ್ವೈರ್ಮೆಂಟ ಶುದ್ಧಿ ಮಾಡೋಕ್ಕೆ ಆಗತ್ತೆ. ಮನೇಲಿ ದಿನ ದೀಪ ಹಚ್ಚಬೇಕು. ಘಂಟಾನಾದ, ಶಂಖನಾದ, ಜಾಗಟೆ ಇದೆಲ್ಲ ಮಾಡೋದ್ರಿಂದ ಕೆಲವು ಈ ವೈಬ್ರೇಷನ್ ನಿವಾರಣೆ ಆಗುತ್ತೆ. ಅದಕ್ಕೆ ಮನೇಲಿ ಯಾವಾಗಲೂ ಮನೆ ದೊಡ್ಡವರು ದೇವ್ರ ಮುಂದೆ ದೀಪ ಹಚ್ಚಬೇಕು. ಯಾರು ಗೊತ್ತು, ಆಫೀಸಿಂದ ನೆಗೆಟಿವ್ ಎನರ್ಜಿ ಮನೆ ತೊಗೊಂಡೋಗ್ತೀವಿ, ಬಸ್ಸು ಟ್ರೈನಲ್ಲಿ ಓಡಾಡ್ತೀವಿ, ಮೆಟ್ರೋಲ್ಲಿ ಓಡಾಡ್ತೀವಿ, ಎಲ್ಲೆಲ್ಲೋ ಓಡಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ಆ ನೆಗೆಟಿವ್ ಎನರ್ಜಿ ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೆಲ್ಲೋ ಸೇರ್ಕೊಂಡ್ಬಿಡುತ್ತೆ. ಅದರಿಂದ ನಿತ್ಯ ಮನೆ ಧೂಪ ದೀಪ ಆರಾಧನೆ ನಡೀತಾ ಇರಬೇಕು. ಶಂಖನಾದ, ಘಂಟಾನಾದ, ಜಾಗಟೆ ಇವೆಲ್ಲ ನುಡಿಸೋದ್ರಿಂದ, ಮನೇಲಿ ಭಜನ್ಸು, ದೇವನಾಮಗಳು ಹಾಡೋದ್ರಿಂದ ಪಾಸಿಟಿವ್ ಎನರ್ಜಿಯಿಂದ ಆ ನೆಗೆಟಿವ್ ಎನರ್ಜಿ ಡಾಮಿನೆನ್ಸನ್ನು ಡಸ್ಟರ್ ಮಾಡ್ಬೋದು. ಅದಕ್ಕೆ ಅಗ್ನಿಹೋತ್ರಿಯನ್ನು ಮನೇಲಿ ಮಾಡಿ. ಇದೇ 19ನೇ ತಾರೀಕು ಮೇ ಭಾನುವಾರ ಹುಬ್ಳಿ ನಾನು ಅಗ್ನಿಹೋತ್ರಿ ದೀಕ್ಷೆ ಕೊಡ್ತಾಯಿದ್ದೀನಿ. ಯಾರು ಅಗ್ನಿಹೋತ್ರಿಗಳಾಗಬೇಕು ಅಂತ ಆಸೆ ಇದೆಯೋ ಭಾಗವಹಿಸಬೇಕು. ಬೆಳಗ್ಗೆ ಸೂರ್ಯ ಉದಯ ಆಗುವಾಗ, ಸೂರ್ಯ ಮುಳುಗುವಾಗ 2 ಮಂತ್ರದಲ್ಲಿ ಸಣ್ಣದೊಂದು ಹೋಮ ಮಾಡೋದ್ರಿಂದ ಎಲ್ಲ ಥರ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಬೋದು. ಯಾರು ಭಾಗವಹಿಸಬೇಕು ಅಂತಿದ್ದೀರೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, agnihotra.ssbk.in ಅಂತ ಈ ವೆಬ್ಸೈಟ್ ಲಾಗಿನ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಪಿಶಾಚಿ ಬಾಧೆ ಬಗ್ಗೆ ತಿಳಿಸಿದ್ದೀನಿ. ನಾಳೆ ಇನ್ನೂ ಭಾಳ ವಿಶೇಷವಾದಂಥ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಲಿಂಕ್ಡ್ಇನ್ ಈ ಎಲ್ಲ ಕಡೆ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ಭಾಳ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, agnihotra.ssbk.in ಅಂತ ಅಗ್ನಿಹೋತ್ರಿ ದೀಕ್ಷೆ 19ನೇ ತಾರೀಕು ಹುಬ್ಳಿಲಿ ಮಾಡಿಕೊಡ್ತಾ ಇದ್ದೀನಿ. ಭಾಗವಹಿಸಿ ಅಂತ ಹೇಳಿ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.